ನಮ್ಮ ಜೊತೆ ವಿಜೇಂದ್ರ ಅವರು ಇದ್ದಾರೆ. ಸರ್, ಎಲೆಕ್ಷನ್ ಹೆಂಗ್ ನಡೀತಾ ಇದೆ? ತಾವೇ ನೋಡ್ತಾ ಇದ್ದೀರಿ, ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೇಸರಿಮಯ ಆಗಿದೆ. ಕಾರ್ಯಕರ್ತರು ಅಷ್ಟೇ ಅಲ್ಲ, ಮತದಾರರು ಕೂಡ ಈ ಬಾರಿ ಕಮಲ್ದವನ್ನ ಅಪ್ಪಿಕೊಳ್ಬೇಕು, ಕಮಲ್ದವನ್ನ ಗೆಲ್ಲಿಸ್ಬೇಕು, ಕಮಲ್ದವನ್ನ ಅರಳಿಸ್ಬೇಕು, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಈಗಾಗಲೇ ಮತದಾರರು ತೀರ್ಮಾನ ಮಾಡಿದ್ದಾರೆ. ಸರ್, ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ನವರು ಒಂಥರ ಇದು ಮಾಡ್ತಾ ಇದ್ದಾರೆ, ಅಂದ್ರೆ ಲಿಂಗಾಯತರು ಕೊಡ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯೋಚನೆ ಮಾಡೋದಿಲ್ಲ. ತಾವು ನೋಡಿದ್ರಿ, ವಿಧಾನ ಪರಿಷತ್ ಚುನಾವಣೆ ಅಲ್ಲಿ ನಾವು ವೀರಶೈವ ಲಿಂಗಾಯತ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ಚುನಾವಣೆ ಬೇರೆ ಬೇರೆ ಮಾನದಂಡಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಏನು ವೀರಶೈವ ಲಿಂಗಾಯತ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಏನಿದೆ? ಈ ವೀರಶೈವ ಲಿಂಗಾಯತ ಸಮಾಜನ ಒಡೆಯೋದಕ್ಕೆ ಯಾರು ಕೈ ಹಾಕಿದ್ರು ರಾಜ್ಯ ಜನ ಏನ್ ಮರ್ತಿಲ್ಲ ಅದು ಅದನ್ನು ಕೂಡ. ಸರ್, ಮುಸ್ಲಿಮರು ನಿಮ್ಮನ್ನ ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ? ಅಲ್ಪಸಂಖ್ಯಾತರು ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ಅಲ್ಪಸಂಖ್ಯಾತರು ಬಿಜೆಪಿಯಿಂದ ನಮ್ಗೇನು ಅನ್ಯಾಯ ಆಗಿಲ್ಲ, ಬಿಜೆಪಿನ ಯಾಕೆ ಬೆಂಬಲಿಸಬಾರ್ದು ಅಂತೇಳಿ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ತದೆ. ಇದಾಗಿತ್ತು ವಿಜಯೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರಾಜಶೇಖರ್ ಜಾಗೀರ್ದಾರ್, ನೇಷನ್ ಫಾಸ್ಟ್.